ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಾನು ನಿಮ್ಮ ಜೊತೆಯಲ್ಲಿ ವಚನಗಳ ಭಾಗವನ್ನು ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನನಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಎಲ್ಲವನ್ನೂ ನಾನು ನಿಮಗೆ ತಿಳಿಸಿಕೊಡಬೇಕು ಅಂತ ಹೇಳೋದು ಆಸೆ ಇತ್ತು ಪ್ರಿಯರೇ. ಆದರೆ ಇವತ್ತು ನಾನು ಮತ್ತಾಯನ ಬರೆದ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥದವರೆಗೆ ನನಗೆ ಬೈಬಲ್ ಕ್ಲಾಸಿನಲ್ಲಿ ತಿಳಿಸಿರ್ತಕ್ಕಂಥ ವಿಷಯಗಳು ಹಾಗೂ ಪ್ರಿಯರೇ ವೇದ ಪಂಡಿತರ ಮೂಲಕ ತಿಳಿದಂಥ ವಿಷಯಗಳು ಹಾಗೂ ಪವಿತ್ರ ಆತ್ಮನ ಪ್ರೇರಣೆಯಿಂದ ಬಂದಿರತಕ್ಕಂಥ ವಚನದ ಭಾಗಗಳು, ಇದನ್ನೆಲ್ಲ ನಾನು ನಿಮಗೆ ತಿಳಿಸುವಾಗ ದೇವರ ಕೃಪೆ, ದೇವರ ಆಶೀರ್ವಾದ ನನ್ನ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥನೆ ಮಾಡಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಸದಾಕಾಲ ದೇವರು ನಿಮ್ಮನ್ನು ಕೃಪೆಯನ್ನು ನಡೆಸಲಿ. ಇವತ್ತು ನಾನು ಮತ್ತಾಯನ ಬರೆದ ಸುವಾರ್ತೆಯಿಂದ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ನಿನ್ನೆಯ ಸಂಚಿಕೆಯಲ್ಲಿ ಏನು ಮಾಡಿದೆ ಅಂತಂದರೆ ಮತ್ತಾಯ ಯಾರು ಅಂತ ಹೇಳೋದ್ರ ಬಗ್ಗೆ ಕೂಲಂಕುಷವಾಗಿ ನಾನು ನಿಮಗೆ ವಿವರಿಸಿದೆ ಪ್ರಿಯರೇ. ಆದರೆ ಇವತ್ತು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ಮತ್ತಾಯನು ವಂಶಾವಳಿ ಪಟ್ಟಿಗಳನ್ನು ಕೊಟ್ಟಿದ್ದಾನೆ. ವಂಶಾವಳಿ ಪಟ್ಟಿ ಅಂತಂದರೆ ಯಾಕೆ ವಂಶಾವಳಿ ಪಟ್ಟಿ ಅಗತ್ಯ ಅಂದರೆ, ಆ ಒಂದು ಯಹೂದ್ಯರಿಗೆ ವಂಶಾವಳಿ ಪಟ್ಟಿ ಇದ್ರೇ ಅವರಿಗೊಂದು ಗೌರವ ಇತ್ತು ಪ್ರಿಯರೇ. ಅದ್ರ ಬಗ್ಗೆ ನಾನು ತಿಳಿಸಿಕೊಡಕ್ಕೆ ಹೋಗುವಾಗ ದೇವರು ನನ್ನನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸಿ, ಹಾಗೂ ಇದನ್ನು ಕೇಳುವಂಥ ಜನಗಳಿಗೆ ಕೂಡ ಮನದಟ್ಟಾಗಲಿ ಅಂತ ಪ್ರಾರ್ಥನೆ ಮಾಡಿ. ಪ್ರೈಸ್ ದ ಲಾರ್ಡ್. ಈಗ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ತಿಳಿಯಬೇಕಾದಂಥ ಅಂಶಗಳು ಏನು ಅಂತಂದರೆ ಪ್ರಿಯರೇ, ಮತ್ತಾಯನು ಯೇಸು ಕ್ರಿಸ್ತನನ್ನು ಅರಸನನ್ನಾಗಿ ಪ್ರತಿಬಿಂಬಿಸಿದ್ದಾರೆ. ಅದ್ರ ಬಗ್ಗೆ ನಾನು ಅರಸನ ಭಾಗಕ್ಕೆ ಬಂದಾಗ ನಾನು ತಿಳಿಸಲಿಕ್ಕಿದ್ದೇನೆ. ಆದರೆ ಈ ಪತ್ರಿಕೆಯಲ್ಲಿ ಮುಖ್ಯವಾಗಿ ಇದನ್ನು ಯಹೂದ್ಯರಿಗೆ ಬರೆದಂತಹ ಒಂದು ಪತ್ರಿಕೆಯಾಗಿದೆ. ಆದರೆ ಅದರಲ್ಲಿರ್ತಕ್ಕಂಥ ವಚನಗಳು ನಮಗೂ ಕೂಡ ಅನ್ವಯ ಆಗ್ತದೆ. ಯಾಕೆ ಯಹೂದ್ಯರಿಗೆ ಬರೆದ ಮೇಲೆ ನಮಗೆ ಯಾಕೆ ಅನ್ವಯ ಆಗ್ತದೆ ಅಂತ ಕೇಳ್ತೀರಾ? ಮತ್ತು 28, 18, 19, 20 ಬರೆದೆ, ಭೂಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರರಿಂದ ಮತ್ತಾಯನು ಬರೆದ ಪುಸ್ತಕದಲ್ಲಿ ಬರೆದಿರೋಂಥ ಕಾರಣಕ್ಕೋಸ್ಕರ ಇದು ಭೂಲೋಕದ ಕಟ್ಟ ಕಡೆಯವರೆಗೆ ಯಹೂದ್ಯರಿಲ್ಲ, ಅನ್ಯ ಜನಗಳಾದ ನಾವಿರೋದು. ಅದಕ್ಕೋಸ್ಕರ ಇದು ನಮಗೂ ಕೂಡ ಅನ್ವಯ ಆಗುತ್ತೆ. ಹಾಗಾದರೆ ಮತ್ತಾಯನು ಬರೆದ ಸುವಾರ್ತೆ ಪ್ರಾರಂಭವಾಗೋದು ಯಾವ ಥರ ಅಂತಂದರೆ, ಮತ್ತಾಯನು ಬರೆದಂಥ ಸುವಾರ್ತೆ ಪ್ರಾರಂಭವಾಗೋದು ಹೇಗೆ ಅಂತ ಹೇಳಿದ್ರೆ ಪ್ರಿಯರೇ, ವಂಶಾವಳಿಗಳ ಪಟ್ಟಿಗಳಿಂದ ಆರಂಭವಾಗ್ತದೆ. ಅಂದರೆ ಇವತ್ತು ನಮಗೆ ಸರ್ಕಾರಗಳು ತೋರಿಸಿಕೊಡ್ತಾ ಇದೆಯಲ್ಲ, ಆ ಒಂದು ವಂಶ ವೃಕ್ಷ ಅಂತ ಹೇಳುವಂಥದ್ದು ಈ ಒಂದು ವಂಶಾವಳಿ ಪಟ್ಟಿ ಮತ್ತಾಯ ತೋರಿಸ್ತಾರೆ ನೋಡಿ 2000 ವರ್ಷದ ಹಿಂದೆ, ಅದರ ಮೂಲಕನೇ ಬಂದಿರೋದು ಪ್ರಿಯರೇ. ಇವತ್ತು ಬೈಬಲ್ನ ಪ್ರಕಾರ ಎಷ್ಟೋ ಕಾನೂನು ತಜ್ಞರುಗಳು ಬೈಬಲ್ನಲ್ಲಿ ಬರೆದಿರ್ತಕ್ಕಂಥ ಕಾನೂನಿನ ಆಧಾರದ ಮೇಲೆ ಒಂದು ಕಾನೂನನ್ನು ಮಾಡಬೇಕು ಅಂತ ಹೇಳೋದು ಬಂದಿದೆ ಬೈಬಲಿಂದ ಪ್ರಿಯರೇ. ಮೊದಲು ಕಾನೂನುಗಳು ಇರಲಿಲ್ಲ. ಆದರೆ ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡದವರೆಗೆ ಇಸ್ರಾಯೇಲರಿಗೆ, ಮೋಶೆಗೆ ದೇವರು ತಾನೇ ಸ್ವತಃ ಆ ಒಂದು ಕಾನೂನಿನ ಪುಸ್ತಕ ಅಂತೇಳಿ ಕಾನೂನನ್ನು ತೋರಿಸಿಕೊಟ್ಟ ಮೇಲೆ ಅದು ಸ್ವಲ್ಪ ಸ್ವಲ್ಪ ನವೀಕರಣ ಆಗ್ತಾ ಬರ್ತಾ ಇದೆ. ಅಷ್ಟೇ ಅಂತಲ್ಲದೇ ಕಾನೂನು ಅಂತ ಬಂದಿರೋದೇ ಬೈಬಲ್ನಿಂದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಟ್ಟು ಹೇಳ್ತಾ ಇದ್ದೀನಿ ಪ್ರಿಯರೇ. ಇರಲಿ ಪ್ರಿಯರೇ, ಇವತ್ತು ಒಂದು ವಂಶವೃಕ್ಷ ಅಂತ ಬಂದಿದೆ ನೋಡಿ, ಅಥವಾ RTSಯಿಂದ ಬಂದಿದೆ ನೋಡಿ, ಇದೆಲ್ಲವೂ ಕೂಡ ವಂಶಾವಳಿ ಪಟ್ಟಿಯಿಂದಲೇ ಬಂದಿದೆ. ನಾನು ನಾಳೆಯಿಂದ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 17ರವರೆಗೆ ತಿಳಿಸ್ತೀನಿ. ಆದರೆ ವಂಶಾವಳಿ ಪಟ್ಟಿಯ ಅಗತ್ಯತೆಗಳ ಬಗ್ಗೆ ಮತ್ತು ಅದರ ಒಂದು ವಿವರಣೆಯನ್ನು ನಾನೀಗ ಕೊಡಲಿಕ್ಕಿದ್ದೇನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ವಂಶಾವಳಿ ಪಟ್ಟಿ ಏಕೆ ಮತ್ತಾಯ ಬರೆದಂದರೆ, ಯಹೂದ್ಯರಿಗೆ ವಂಶಾವಳಿ ಪಟ್ಟಿ ಬಹಳ ಅಗತ್ಯವಿತ್ತು. ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಗೌರವ ಕೊಡಬೇಕಾದ್ರೆ ಆತನಿಗೆ ವಂಶಾವಳಿ ಪಟ್ಟಿ ಇರಬೇಕಾಗಿತ್ತು. ಅಂದರೆ ಒಬ್ಬ ಯಹೂದ್ಯನಿಗೆ ಯಹೂದ್ಯ ಅಂತ ಗುರುತಿಸಬೇಕಾದ್ರೆ ಕನಿಷ್ಠ ಪಕ್ಷ 3ರಿಂದ 5 ತಲೆಮಾರುಗಳಾದರೂ ವಂಶದ ಹಿರಿಕರ ಪಟ್ಟಿ ಬೇಕಾಗಿತ್ತು ಪ್ರಿಯರೇ. ಆದರೆ ಬೈಬಲ್ನಲ್ಲಿ ಯಾರದೇ ಹೆಸರು ಸೂಚಿಸಬೇಕಾದ್ರೂ ಕೂಡ ಅವರ ಅಪ್ಪ, ಅವರ ಅಜ್ಜ, ಅಜ್ಜಂದಿರ ಹೆಸರುಗಳನ್ನು ಹೇಳ್ತಾ ಬಂದ್ರೇ ಅವರಿಗೆ ಗೊತ್ತಾಗ್ತಿತ್ತು, ಗುರುತಿಸಲ್ಪಡ್ತಿದ್ರು. ಉದಾಹರಣೆ ತೆಗೆದುಕೊಂಡ್ರೆ, ಈಗ ನಮ್ಮ ಕೊಡಗಿನಲ್ಲಿ ನಮ್ಮ ಸರ್ನೇಮು ಬಾನಣ್ಣ ಅಂಥೇಳಿ, ಇಂಥವ್ರ ಮಗ ಇಂಥ ಕುಟುಂಬದವನು ಅಂತ ಹೇಳಿದಾಗಲೇ ನಮ್ಮನ್ನು ಗುರುತಿಡಿಯೋದು. ಚಂದ್ರಶೇಖರ ಅಂತ ಗುರುತಿಡಬೇಕಿದ್ರೆ ಬಾನಂಡ ವಿ ಚಂದ್ರಶೇಖರ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗ್ತೇ ಹೊರತು ಚಂದ್ರಶೇಖರ ಅಂತಂದರೆ ಹಲವಾರು ಜನಗಳಿದ್ದಾರೆ ಪ್ರಿಯರೇ. ಹಾಗೆಯೇ ಅಲ್ಲೂ ಕೂಡ ತಿಳಿಬೇಕಾದ್ರೆ ವಂಶವೃಕ್ಷ ಅಂದರೆ ಆ ಒಂದು ವಂಶಕ್ಕೆ ಗೌರವ ಕೊಡ್ತೀವಿ, ಇಂಥ ವಂಶದಿಂದನೇ ಬಂದವನ್ನದ ಕನ್ಸಿಡರ್ ಮಾಡಲಿಕ್ಕೋಸ್ಕರ ಪ್ರಿಯರೇ. ಉದಾಹರಣೆ ತೆಗೆಲಿಕ್ಕೋದ್ರೆ ಅಬ್ರಾಮ, ಇಸ್ಸಾಕ, ಯಾಕೋಬ ಅಂತೆಲ್ಲ ಹೇಳೋದು ಕೇಳಿರ್ಬೋದು ನೀವು.
ಇಷಯನ ಮಗನಾದ ದಾವಿದನು ಅಂತ ಬರೆದಿರೋದೆಲ್ಲ ಕೇಳಿರ್ಬೋದು. ಅದೇ ಥರ ತಂದೆಯನ್ನು ಅಜ್ಜಂದರನ್ನು ಸೂಚಿಸಿ ಏನು ಮಾಡ್ತಾ ಇದ್ದಾರೆ, ಅವರು ವಂಶಾವಳಿಯನ್ನು ತೋರಿಸ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಇವತ್ತು ಸರ್ಕಾರದ ನೂರಾರು ಕಾನೂನುಗಳು ಕೂಡ ಬೈಬಲ್ನ ಆಧಾರ ಪ್ರಕಾರನೇ ಬಂದಿದೆ ಅಂತಂದರೆ ಅತಿಶಯೋಕ್ತಿ ಏನು ಇಲ್ಲ ಪ್ರಿಯರೇ. ಈ ವಂಶಾವಳಿ ಪಟ್ಟಿ ಇವತ್ತು ವಂಶ ವೃಕ್ಷವಾಗಿ ಬಂದಿದೆ ಪ್ರಿಯರೇ. ಅಂದರೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಪ್ರಿಯರೇ, ಕರ್ನಾಟಕದಲ್ಲಿ ವಂಶ ವೃಕ್ಷದಲ್ಲಿ ಅಪ್ಪ ತಾತ 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 ತಾತಂದ್ರದ್ದು ಯಾವ ಥರ ಮುತ್ತಾತಂದ್ರದ್ದೆಲ್ಲ ಇರ್ತಿತ್ತೋ ಅದೇ ಥರ ಇವತ್ತು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ RTC, ನಮ್ಮ ಕೊಡಗಿನಲ್ಲಿ ಮೊದಲ ಕಾಲದಲ್ಲಿ ಇದ್ದಿದ್ದು ಜಮಾಬಂದಿ ಅಂತೇಳಿ. ಜಮಾಬಂದಿಯಲ್ಲಿ ನಮ್ಮ ತಂದೆ ನನಗೆ ಶಿಸ್ತು ಕಾಲಂ ಎಂಟರ್ ಆಗಬೇಕಾದ್ರೆ, ನಮ್ಮ ಅಪ್ಪ ನಮ್ಮ ಆಸ್ತಿಗೆ ವಾರಸ್ದಾರನಾಗಲಿಕ್ಕೆ ನನಗೆ ಶಿಸ್ತು ಕಾಲಂ ಎಂಟರ್ ಆಗಬೇಕಾದ್ರೆ ನಮ್ಮ ತಂದೆ ತಾತ ಚಿಕ್ಕಪ್ಪಂದರು ದೊಡ್ಡಪ್ಪಂದ್ರದ್ದು ಇವರೆಲ್ಲ ಹೆಸರುಗಳು ಕೂಡ ಮತ್ತು ನನಗೆ ಸಂಬಂಧಪಟ್ಟ ಅಣ್ಣಂದರು ಇವ್ರದೆಲ್ಲ ಹೆಸರುಗಳು ಕೂಡ ಆ ಒಂದು ಪಟ್ಟಿಯಲ್ಲಿ ನಮೂದಿಸಲಾಗಿತ್ತು. ಬರ್ತಾ ಬರ್ತಾ ಜಮಾಬಂದಿ ನವೀಕರಣಗೊಳ್ಳುತ್ತಾ RTC ಅಂತಾಯಿತು. ಇವತ್ತು RTCಲೂ ಕೂಡ ಯಾವುದೇ ಜಾಗ ತೆಗಿಬೇಕಿದ್ರೆ ಅಥವಾ ಏನೇ ಒಂದು ಆಸ್ತಿ ಮೇಲೆ ಏನೇ ವ್ಯವಹಾರ ಮಾಡಬೇಕಿದ್ರು ಕೂಡ RTC ತಗೊಬನ್ನಿ ಅಂತ ಹೇಳ್ತಾರೆ. ಯಾಕೆಂದರೆ RTCಯಲ್ಲಿ ವಂಶಾವಳಿ ಪಟ್ಟಿ ಇದೆ, ಇವನು ನಿಜವಾಗಿಯೂ ಈ ವಂಶಕ್ಕೆ ಸೇರಿದವನ ಹೇಳೋದನ್ನು ಕಂಡುಹಿಡಿಬೇಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಭಾರತ ದೇಶದ ಪ್ರಜೆನ ಅಂತ ಕಂಡುಹಿಡಿಬೇಕಿದ್ರೆ ವೋಟ್ರ್ ಕಾರ್ಡು ಅಥವಾ ಆಧಾರ ಕಾರ್ಡ್ ಯಾವ ಥರ ಇದೆಯೋ ಅದೇ ಥರದಲ್ಲಿ RTC ಜಮಾಬಂದಿ ಅಥವಾ ವಂಶವೃಕ್ಷ ಅಂತ ಹೇಳುವಂಥದ್ದು ಇವರ ಒಂದು ಆಸ್ತಿ ಜಾಗ ಜಮೀನು ಇಂಥ ವಂಶದಲ್ಲೇ ಹುಟ್ಟಿ ಬಂದವನು ಅಂತ ಹೇಳೋದೊಂದು ಸೂಚನೆ ಆಗಿದೆ ಪ್ರಿಯರೇ. ಹಾಗಾದರೆ ಯಹೂದ್ಯರಲ್ಲೂ ಕೂಡ 2-3 ತಲೆಮಾರುಗಳಾದರೂ ಬೇಕಾಗಿತ್ತು. ಇವತ್ತು ಬಂದಿರತಕ್ಕಂಥ ಆ ಕಾನೂನು 2000 ವರ್ಷಗಳ ಹಿಂದೆಯೇ ಮತ್ತಾಯನು ವಂಶಾವಳಿ ಪಟ್ಟಿ ಅಥವಾ ವಂಶವೃಕ್ಷವನ್ನು ತೋರಿಸೋದ್ರ ಮೂಲಕ ಇವತ್ತಿನ ಕಾನೂನಿಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ನಾನು ಆಗಲಿಂದನೇ ಹೇಳ್ತಾ ಇದ್ದೇನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ವಂಶಾವಳಿ ಪಟ್ಟಿ ಅಂತ ಹೇಳಿದ್ರೆ ಪ್ರಿಯರೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಂಥ ವಂಶದಿಂದನೇ ಹುಟ್ಟಿ ಬಂದವ್ರದ್ದು ತೋರಿಸೋದಕ್ಕೋಸ್ಕರ ಸೂಚನೆ ಅಂತ ಆಗಲೇ ಹೇಳಿದೆ. ಸಾಮಾನ್ಯ ಜನರಿಗೆ 2-3 ವಂಶಗಳ ಪಟ್ಟಿ ಇದ್ದರೆ ಸಾಕಿತ್ತು. ಆದರೆ ಒಬ್ಬ ರಾಜ ಆಗಬೇಕಿದ್ರೆ 5-6 ತಲೆಮಾರುಗಳ ವಂಶಾವಳಿ ಪಟ್ಟಿ ಬೇಕಾಗಿತ್ತು ಪ್ರಿಯರೇ ಆ ಕಾಲದಲ್ಲಿ. ಇವತ್ತು ಕೂಡ ಅವರು ಅಜ್ಜ ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾರೆ ಹೊರತು ಅವರು ಆ ವ್ಯಕ್ತಿಗೆ ಬೆಲೆ ಕೊಡೋದಿಲ್ಲ. ಅವರ ಹಿಂದಿನ ಪೀಳಿಗೆ ಹಿಂದಿನ ಒಂದು ವ್ಯಕ್ತಿ ಆ ಒಂದು ತಲೆಮಾರಿಗೆ ಅವರು ಬೆಲೆ ಕೊಡ್ತಾರೆ ಹೊರತು ಆ ವ್ಯಕ್ತಿಗೆ ಬೆಲೆ ಕೊಡೋದು ತಲೆಮಾರಿಗೆ ಬೆಲೆ ಕೊಡ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಅದೇನೇ ಇರಲಿ. ಹಾಗಾದರೆ ಒಬ್ಬ ರಾಜ ಆಗಬೇಕಾದ್ರೆ 5-6 ತಲೆಮಾರುಗಳ ವಂಶವೃಕ್ಷ ತೋರಿಸಲೇಬೇಕಾಗಿತ್ತು. ಆದರೆ ಇವನು ಮತ್ತಾಯ ಯೇಸು ಸ್ವಾಮಿಯನ್ನು ಅರಸನನ್ನಾಗಿ ಮಾಡಬೇಕು ಅಂದರೆ ಅವನು ಕಡಿಮೆ ಸಾಧಾರಣದ ತೋರಿಸಲಿಲ್ಲ ಪ್ರಿಯರೇ. 14+14+14 ಅಂತ ಹೇಳಿ 42 ತಲೆಮಾರುಗಳ ಇತಿಹಾಸದ ಮೂಲಕ ಯೇಸು ಕ್ರಿಸ್ತನ ವಂಶವನ್ನು ತೋರಿಸಿದ್ದಾರೆ. ಇಲ್ಲಿ ನೋಡಿ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಹೋಗ್ಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನ ವಂಶಾವಳಿ ಅಂತ ಬರೆದಿದೆ. ಯಾರ್ದು ವಂಶಾವಳಿ? ಯೇಸು ಕ್ರಿಸ್ತನ ವಂಶಾವಳಿ. ಆತನು ದಾವೀದನ ವಂಶದವನು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ದಾವೀದನು ಅಬ್ರಹಾಮನ ವಂಶದವನು. ಹೀಗೆ ಇದು ಉಲ್ಟಾ ಹೋಗ್ತಾ ಇದೆ. ಯಾವ ಥರ? ಏಜ್ ಕಡಿಮೆಯಿಂದ ಏಜ್ ಜಾಸ್ತಿ ಆದ ಥರ ಹೋಗ್ತಾ ಇದೆ. ಇಸ್ವಿಗಳು ಕೂಡ ಹಳೆ ಒಡಂಬಡಿಕೆಯಲ್ಲಿ ಯಾವ ಥರ ಇತ್ತು ಪ್ರಿಯರೇ? ಇಲ್ಲಿ ನೋಡಿ ಪ್ರಿಯರೇ, ವಂಶಾವಳಿ ಪಟ್ಟಿ ಯಾವ ಥರ ಇದ್ದಾರೆ ಇಲ್ಲಿ ನೋಡಿ. ಯೇಸು ಕ್ರಿಸ್ತನ ವಂಶಾವಳಿ, ಯೇಸು ಬಗ್ಗೆ ನಮ್ಮ ಅತ್ತಾಯ 1:1 ಓದ್ತೀನಿ. ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು ತೋರಿಸಿದೆ. ಆಗ ಅಬ್ರಹಾಮ ಆಗಿ ಎಷ್ಟೋ ವರ್ಷಗಳ ಕಳೆದ ಮೇಲೆ ದಾವೀದ ಬಂದಿದ್ರು ಕೂಡ ಫಸ್ಟ್ ಅಲ್ಲಿ ದಾವೀದನ ಹೆಸರಿಂದ ಅಬ್ರಹಾಮನ ಹೆಸರು ಬಂತಾರೆ. ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಎಲ್ಲ ಸ್ವಲ್ಪ ಹಿಂಭಾಗಕ್ಕೆ ಲೆಕ್ಕ ತಗೊಳ್ತಿದ್ರು. ಉದಾಹರಣೆಗೆ ಇಸ್ವಿಗಳ ಲೆಕ್ಕ ತೆಗೆದುಕೊಳ್ಳಿಕ್ಕೆ ಹೋದ್ರು ಕೂಡ 536ನೇ ಇಸ್ವಿ ಅಂತ ಆದರೆ ನೆಕ್ಸ್ಟ್ ಬರಬೇಕಾದ್ರೆ 537ನೇ ಇಸ್ವಿ ಅಲ್ವಾ. ಆದರೆ ಹಳೆ ಒಡಂಬಡಿಕೆಯಲ್ಲಿ 537 ಫಸ್ಟ್ ಬರೆದು ಅಲ್ಲಿಂದ 536 ಬರ್ತಿದ್ದಾರೆ ಪ್ರಿಯರೇ. ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿ ಯೇಸು ಕ್ರಿಸ್ತನ ವಂಶಾವಳಿ ಅಂತ ತೋರಿಸ್ಬಿಟ್ಟು ಕೊನೆಗೆ ಅಲ್ಲಿ ಬರೆದಿದೆ ಹೀಗೆ 17ನೇ ವಾಕ್ಯದಲ್ಲಿ, ಹೀಗೆ ಅಬ್ರಹಾಮನಿಂದ ದಾವೀದನವರೆಗೆ ಒಟ್ಟು 14 ತಲೆಗಳು, ದಾವೀದನಿಂದ ಮೊದಲುಗೊಂಡು ಬಾಬೆಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು, ಬಾಬೆಲಿಂದ ಸೆರೆ ಹೋದ್ರಿಂದ ಕ್ರಿಸ್ತನವರೆಗೂ 14 ತಲೆಗಳು. ಅಂದರೆ ಬಾಬೆಲಿಗೆ ಸೆರೆ ಹೋಗಿ ಛಿದ್ರ ಆಗಿದ್ರು ಕೂಡ ಅವ್ರನ್ನ ಬಿಡದೇನೆ ಅವರ ಒಂದು ಪಟ್ಟಿಯನ್ನು ತೆಗೆದು ಬೈಬಲಲ್ಲಿ ಫಸ್ಟ್ ತೋರಿಸಿ ಯೇಸು ಕ್ರಿಸ್ತನಿಗೆ 42 ವಂಶಗಳಿಂದ ಪಟ್ಟಿ ಬಂದಿರೋ ಕಾರಣಕ್ಕೋಸ್ಕರ ಆತನು ನಿಜವಾದ ಯಹೂದ್ಯರ ಅರಸನು ಅಂತ ತೋರಿಸೋದ್ರ ಮೂಲಕ ಇವತ್ತು ಯೇಸು ಸ್ವಾಮಿ ನಾಮನ ಮಹಿಂಪಡಿಸಿದ ಪ್ರಿಯರೇ. ಹಾಗಾದರೆ ನಾಳೆ ದಿವಸ ನಾವು ವಂಶಾವಳಿ ಪಟ್ಟಿ ಮತ್ತು ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅದರಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಿಯರೇ. ಇದು ಸ್ವಲ್ಪ ಕನ್ಫ್ಯೂಸ್ ಇದ್ದರೂ ಕೂಡ, ನಾಳೆ ದಿವಸ ಸ್ವಲ್ಪ ಕನ್ಫ್ಯೂಸ್ ಇದ್ದರೂ ಕೂಡ
ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳೇಬೇಕು. ನಂತರ ಯೇಸು ಕ್ರಿಸ್ತನ ಜನನ ಅಂತ ಹೇಳೋದ್ರಿಂದ ನಾವು ಮುಂದಕ್ಕೆ ಹೋಗುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆದರೆ ಸಂಪೂರ್ಣವಾಗಿ ಒಂದೊಂದು ಅಧ್ಯಾಯ ನಾನು ಕೊಡೋದಿಲ್ಲ ಪ್ರಿಯರೇ. ಯಾಕೆ ಕೊಡೋದಿಲ್ಲ ಅಂದರೆ ಜನಗಳು 10 ನಿಮಿಷ 20 ನಿಮಿಷದ ಮೇಲೆ ನೋಡೋದಿಲ್ಲ. ಅದಕ್ಕೆ ಒಂದೊಂದೇ ಅಂಶಗಳನ್ನು ತೆಗೆದು ನಾನು ವಿವರಿಸ್ತಾ ಇದ್ದೀನಿ ಹೊರತು ಕೆಲವೊಂದು ಅಂಶಗಳನ್ನ ಬಿಡ್ತೀನಿ ಪ್ರಿಯರೇ. ಯಾಕಂದರೆ ಇಂಪಾರ್ಟೆಂಟ್ ಅಲ್ಲದೇ ಇರತಕ್ಕಂಥ ವಿಷಯಗಳನ್ನು, ಬೈಬಲಲ್ಲಿ ಎಲ್ಲ ವಾಕ್ಯಗಳು ಇಂಪಾರ್ಟೆಂಟೇ, ಬಟ್ ಇಂಪಾರ್ಟೆಂಟ್ ಅಲ್ಲದೇ ಇರತಕ್ಕಂಥ ಕೆಲವೊಂದು ವಾಕ್ಯಗಳನ್ನು ಬಿಟ್ಟು ಬಾಕಿ ಇರತಕ್ಕಂಥ ವಾಕ್ಯಗಳ ಗೂಢಾರ್ಥಗಳು ಹೇಳಲಿಕ್ಕೆ ಪ್ರಯತ್ನ ಪಡುವಾಗ ನೀವು ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರ್.